ಜಿಎಸ್ಎಸ್ ಶಿವರುದ್ರಪ್ಪನವರ ಜನ್ಮ ಶತಮಾನೋತ್ಸವ ಆಚರಿಸಲು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ಆಯೋಜನೆ ಮಾಡಲಾಗಿದ್ದು ಫೆಬ್ರವರಿ 21ರಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರ ಪ್ರತಿಷ್ಠಾನದ ಅಧ್ಯಕ್ಷರಾದ ಕಿರಣ್ ಆರ್ ದೇಸಾಯಿ ಮಾಹಿತಿ ನೀಡಿದರು. ನಮ್ಮ ಜಿಲ್ಲೆಯ ಕವಿ, ರಾಷ್ಟ್ರಕವಿ ಅವರ ಒಂದು ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಗೀತೆಗಳ ಒಂದು ಗಾಯನ ಸ್ಪರ್ಧೆಯನ್ನ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಆನ್ಲೈನ್ ಮೂಲಕ ರಾಜ್ಯದ ವಿವಿಧೆಡೆಯಿಂದ ಸ್ಪರ್ಧಾಳುಗಳು ಭಾಗವಹಿಸಿದ್ರು. ಸುಮಾರು ರಾಜ್ಯಾದ್ಯಂತ ಸುಮಾರು 82 ಜನ ಸ್ಪರ್ಧಾರ್ಥಿಗಳು ಭಾವಗೀತೆಗಳನ್ನ ಹಾಡಿ ಕಳಿಸಿದ್ರು. ನಮ್ದು ಏನಿತ್ತು ಅಂತಂದ್ರೆ ಆದಷ್ಟು JSS ಅವರ ಹೊಸ ಕವಿತೆಗಳಿಗೆ ಹಾಡನ್ನ ಹಾಡಬೇಕು ಅನ್ನೋ ಒಂದು ಅಪೇಕ್ಷೆನೂ ಸಹ ನಾವು ಇಟ್ಟಿದ್ವಿ. ತಕ್ಕ ಮಟ್ಟಿಗೆ ನಾವು ಆ ವಿಷಯದಲ್ಲಿ ಯಶಸ್ಸು ಕಂಡಿದ್ದೀವಿ. 40 ಅದರೊಳಗೆ ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ ಅದನ್ನ ಒಂದು ನುರಿತ ತೀರ್ಪುಗಾರರು, ನಮ್ಮ ನಾಡಿನ ಖ್ಯಾತ ಸುಗಮ ಸಂಗೀತ ಕಲಾವಿದರಾದ ಶ್ರೀಮತಿ ವಾಸಂತಿ ಶೆಣೈ ಅವರು, ಹಾಗೆ ಸಂಗೀತ ಸಂಯೋಜಕರಾದ ಶ್ರೀ ನಾಗಭೂಷಣ್ ಉಡುಪ ಅವರ ಒಂದು ತೀರ್ಪುಗಾರರಾಗಿದ್ರು ಆ ಸ್ಪರ್ಧೆಯಲ್ಲಿ. ಆಯ್ದ 40 ಜನಕ್ಕೆ ನಾವು ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ 2ನೇ ರೌಂಡ್ ಮಾಡಿ ಈ ಶಿವಮೊಗ್ಗದಲ್ಲಿ ಅಂತಿಮ ಸುತ್ತು 10 ಜನರ ಅಂತಿಮ ಸುತ್ತಿನ ಸ್ಪರ್ಧೆ ಇಲ್ಲಿ ಸರ್ಕಾರಿ ನೌಕರರ ಭವನ ಸಭಾಂಗಣದಲ್ಲಿ ನಡೆದು ಅಲ್ಲಿ ನಾವು ಪ್ರಥಮ, ದ್ವಿತೀಯ, ತೃತೀಯ ಹಾಗೆ 4 ಅಂದ್ರೆ ತೃತೀಯ 2 ಬಹುಮಾನ, 4 ಬಹುಮಾನಗಳ ನಾವು ಘೋಷಣೆ ಮಾಡಿದ್ದೀವಿ. ಇದೇ 21ರಂದು ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಸಂಸದರಾದ ಶ್ರೀ BY ರಾಘವೇಂದ್ರ ಅವರಿಂದ ಈ ವಿಜೇತರಿಗೆ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸಾಮಾಜಿಕವಾಗಿ ಸ್ಪಂದನೆಯನ್ನು ಕೂಡ ನಾವು ಪಡಿತಾ ಇದ್ದೇವೆ. ಆದ್ರೆ ಈ ವರ್ಷ ವಿಶೇಷ ಏನಂದ್ರೆ 1926ರಲ್ಲಿ ಜನಿಸಿ ಇವತ್ತು 2026ಕ್ಕೆ ಬಂದು ನಿಂತಿದ್ದೇವೆ. ಒಂದು ಶತಮಾನ ದಾಟಿ ಬಂದಿದ್ದೇವೆ. ಒಂದು ಶತಮಾನದಲ್ಲಿ ಸಾಕಷ್ಟು ಸಾಮಾಜಿಕ ಬದಲಾವಣೆಯನ್ನು ಕಂಡಿದ್ದೇವೆ. ಅದಕ್ಕೆ ದರ್ಶಕ ಪ್ರಜ್ಞೆಯಾಗಿರುವಂತವರು ಡಾಕ್ಟರ್ JS ಶಿವರುದ್ರಪ್ಪನವರು. ಇದು ನಮ್ಮ ಜಿಲ್ಲೆಯವರು. ಇಬ್ಬರು ರಾಷ್ಟ್ರಕವಿಗಳಲ್ಲಿ ಇಬ್ಬರೂ ನಮ್ಮ ಜಿಲ್ಲೆಯವರಿಗೆ ಸಂಬಂಧಿಸಿದ್ದು ನಮಗೆ ಬಹಳ ಸಂತೋಷದ ವಿಷಯ. ಈ ಸಲ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ವರ್ಷದುದ್ದಕ್ಕೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು, ಆಗಲೇ ಸಂಚಾಲಕರು ಹೇಳಿದಂತೆ ಒಂದು ವಿಶೇಷವಾಗಿ ಗೀತ ಸ್ಪರ್ಧೆಯನ್ನು ಏರ್ಪಡಿಸಿದ ವಿವರಣೆಯನ್ನೆಲ್ಲ ಅವರು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಲ್ಲಿ ಡಾಕ್ಟರ್ ರಂಜನಾ ಅನ್ನೋರು ಹುಬ್ಬಳ್ಳಿಯವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಶ್ರೀಮತಿ ಸಂಧ್ಯಾ ಹೆಗ್ಡೆಯವರು ಕುಮಟಾದವರು ದ್ವಿತೀಯ ಸ್ಥಾನ, ಕುಮಾರಿ ಸುನೈನಾ ದೇಶಪಾಂಡೆನವರು ವಿಜಯಪುರದವರು ತೃತೀಯ ಸ್ಥಾನ, ಭುವನ್ ಅನ್ನೋರು ಸೊರಬದವರು ಸಮಾಧಾನಕರ ಬಹುಮಾನ ಪಡೆದಿದ್ದಾರೆ. ಬಹುಮಾನದ ಮೊತ್ತವೂ ಕೂಡ ಬಹಳ ವಿಶೇಷವಾಗಿದೆ. ಅದೇನೇ ಇರಲಿ, JSS ಪ್ರತಿಷ್ಠಾನವನ್ನು ಉದ್ಘಾಟನೆ ಮಾಡಿದವರು ಕೂಡ ಮಾನ್ಯ ಶ್ರೀ ಯಡಿಯೂರಪ್ಪನವರು. ಹಾಗಾಗಿ ಈ ಸಲ ತುಂಬಾ ಸಂತೋಷದಿಂದ ಒಪ್ಕೊಂಡಿದ್ದಾರೆ. JSS ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕುವೆಂಪು ಗಮನ ಕೊಡ್ತೀವೋ, ಕುವೆಂಪುರ ಸಾಹಿತ್ಯಕ್ಕೆ ನಾವು ಅದು ಪ್ರತಿಸ್ಪರ್ಧಿಸ್ತೇವೋ, ಅದೇ ರೀತಿಯಾಗಿ JSS ಸಾಹಿತ್ಯ ಕೂಡ ಸಾಮಾಜಿಕವಾಗಿ ಜನರಲ್ಲಿ, ಸಹೃದಯರಲ್ಲಿ ಮುಟ್ಟಬೇಕು, ಸಾಮಾಜಿಕ ಪರಿವರ್ತನೆಗೆ ಅದೊಂದು ದಾರಿ ಆಗ್ತಾ ಇರುವಂತ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷಗಳ ಉದ್ದಕ್ಕೂ ನಾವು ಕೊಟ್ಟಂತ ಎಲ್ಲ ಕಾವ್ಯ ಪುರಸ್ಕಾರಗಳನ್ನ ಒಂದು ಸಾಹಿತ್ಯ, ಒಂದು ಸಂಗೀತಕ್ಕೆ ಪುರಸ್ಕಾರ ಕೊಡ್ತಾ ಬಂದಿದ್ದೇವೆ. ನಾಡಿದಾದ್ಯಂತ ತಮ್ಮ ಸಂಗೀತದಿಂದ, ಸಾಹಿತ್ಯದಿಂದ ಜನಮನವನ್ನು ಜಾಗೃತಗೊಳಿಸುತ್ತವರು ಕೊಡ್ತಾ ಬಂದಿರೋದ್ರಿಂದ ಈ ಸಲ ಕೊಡ್ತಾ ಇರೋದು ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ ಅವರಿಗೆ. OL ನಾಗಭೂಷಣ ಸ್ವಾಮಿ ಅವರು ಖ್ಯಾತ ವಿಮರ್ಶಕರು, ಅನುವಾದಕರು, ಎಲ್ಲಕ್ಕಿಂತ ಮುಖ್ಯವಾಗಿ ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯದ ನಡುವೆ ಒಂದು ಸೇತುವೆಯನ್ನು ಕಲ್ಪಿಸಿದಂಥವರು. ಹಾಗಾಗಿ ಅವರಿಗೆ ಕೊಡೋದ್ರ ಮೂಲಕ ನಮಗೆಲ್ಲ ತುಂಬಾ ಸಂತೋಷ ಅನಿಸಿದೆ. ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡು ಬರ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಅವರಿಗೆ ಅಭಿನಂದನಾ ನುಡಿಯನ್ನ ಹಾಗೂ JSS ಸಾಹಿತ್ಯ ಕುರಿತು ತಮ್ಮ ವಿಚಾರವನ್ನ ಮಂಡಿಸಲಿದ್ದಾರೆ ಪ್ರೊಫೆಸರ್ ಸವಿತಾ ಬನ್ನಾಡಿ ಅವರು, ನಿವೃತ್ತ ಪ್ರಾಚಾರ್ಯರು. ಹೀಗೆ ಆಮೇಲೆ ಡಾಕ್ಟರ್ ಶ್ರೀ ಜ್ಯೋತಿ ಪ್ರಕಾಶ್ ಅವರು ವೀರಶೈವ ಸಮಾಜದಿಂದ ಸಾಕಷ್ಟು ಸಹಾಯವನ್ನ ನೀಡಿದವರಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೊತೆ ಸದಾ ಜೊತೆಯಾಗಿದ್ದು ಕೈ ಜೋಡಿಸಿ ಈ ಪ್ರತಿಷ್ಠಾನ ಮುಂದುವರಲಿಕ್ಕೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ಉಪಸ್ಥಿತರಿರ್ತಾರೆ. ಎಲ್ಲ ಶಿವಮೊಗ್ಗದ ಸಹೃದಯರಿಗೆ ಈಗಾಗಲೇ ಈ ವಿಷಯವನ್ನು ತಲುಪಿಸಿದರೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಮೂಲಕ, ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಮುಟ್ಟುವಂತಾದ್ರೆ JSS ಚಿಂತನೆಗಳನ್ನ, JSS ಜನ್ಮ ಶತಮಾನೋತ್ಸವನ್ನ ಹೆಚ್ಚು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸಲಿಕ್ಕೆ ಸಾಧ್ಯವಿದೆ. ಹಾಗೆ ಕೃತಿಗಳ ಬಿಡುಗಡೆ ಕೂಡ ಇದೆ. 2 ಕೃತಿಗಳಿದ್ದಾವೆ. ಒಂದು ನುಡಿ ಬೆಳಗು ಅನ್ನುವಂಥದ್ದು JSS ಅವರ ಸುಮಾರು 500 ಗೀತೆಗಳಿಂದ ಆಯ್ದಂತ ಸಾಲುಗಳನ್ನ, ಆಯ್ದ ವಾಕ್ಯಗಳನ್ನ ಸಾಕಷ್ಟಿದಾವೆ. ಒಂದೊಂದು ವಾಕ್ಯಗಳು ಕೂಡ ನಮ್ಮ ಜೀವನದ ಪರಿವರ್ತನೆ ತರಲಿಕ್ಕೆ ಸಾಧ್ಯವಿದೆ ಅಂತ ವಾಕ್ಯಗಳನ್ನ ಆಯ್ದುಕೊಂಡು 365 ವಾಕ್ಯಗಳಿಂದ ಕೂಡಿದಂತ ನುಡಿ ಬೆಳಗು ಅನ್ನುವಂಥ ಒಂದು ಸಂಕಲನವನ್ನ ನಾವು ಪ್ರತಿಷ್ಠಾನದ ಪರವಾಗಿ ತರ್ತಾ ಇದ್ದೇವೆ.
ಹಾಗೆ ಇನ್ನೊಂದು ಡಾಕ್ಟರ್ ಅಶೋಕ್ ಅವರು ಕಣಿವೆಯವರು ಮತ್ತು JSS ಅವರ ಸಾಹಿತ್ಯದ ಒಂದು ಭಾವಸಂಗಮ ಅನ್ನುವಂಥದ್ದು ತೌಲನಿಕವಾಗಿ ಅದನ್ನು ಮಾಡಿದ್ದನ್ನ ಅವತ್ತು ಬಿಡುಗಡೆ ಮಾಡ್ತಿದ್ದೇವೆ. ಭಾವ ಸಮನ್ವಯ ಅನ್ನುವಂಥದ್ದು ಇವೆರಡು ಪುಸ್ತಕಗಳ ಬಿಡುಗಡೆ ಇದೆ. ಹಾಗೆ ನಮ್ಮ ಎಲ್ಲ ಬಹುಮಾನ ವಿಜೇತರ ಹಾಡುಗಳು ಇರ್ತವೆ. ತಾವೆಲ್ಲರೂ ಬಂದು ಅವತ್ತು ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಳುವಂತೆ ಮಾಧ್ಯಮದ ಮೂಲಕ ತಲುಪಿಸಿದ್ರೆ ನಮ್ಮ SSಗೆ ನೀವು ಕಾರಣಕರ್ತರಾಗ್ತೀರಿ. ಆ ಮೂಲಕವಾಗಿ ನಾವು ಕೂಡ ಮಾಡಿದಂತಹ ಒಂದು ಸಂತೃಪ್ತಿ ಇರ್ತದೆ. ಇಡೀ ವರ್ಷದುದ್ದಕ್ಕೂ ಈ ಕಾರ್ಯಕ್ರಮವನ್ನ ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕಿಗೂ ಒಯ್ಯೋರಿದ್ದೀವಿ. ಈ JSS ಕಾರ್ಯಕ್ರಮ ಪ್ರತಿ ತಾಲೂಕಿನಲ್ಲಿ ಏರ್ಪಡಿಸಿ ಅವರ ಚಿತ್ರಗಳ ಒಂದು ಅನಾವರಣ, ಅವರ ವಿಶೇಷವಾದಂತಹ ಕೃತಿಗಳ ಅನಾವರಣವನ್ನ ಅಲ್ಲಿ ಪ್ರದರ್ಶನವನ್ನ ಕಿಡಿಬಿಟ್ಟು ಮಾಡಿದ್ದೇವೆ. ಚಿತ್ರಗಳ ಅನಾವರಣ ಇಲ್ಲೇ ಆಗ್ತದೆ, ಕೃತಿಗಳ ಪ್ರದರ್ಶನವನ್ನ, ಯಾಕಂದ್ರೆ ಸುಮಾರು 120 ಕೃತಿಗಳನ್ನ ಬರೆದಾರ ಅವರು. ಸಾಕಷ್ಟು ಎಲ್ಲ ದೊರೆಯಲಿಕ್ಕಿಲ್ಲ. ಆದ್ರೆ ನಾವು ಆಗಲೇ ಪುಸ್ತಕ ಪ್ರೇಮಿಗಳಿಂದ ಸಂಗ್ರಹಿಸಿ ಸುಮಾರು 50 ಪುಸ್ತಕಗಳನ್ನು ಈಗಾಗಲೇ ಸಂಗ್ರಹಿಸಿದ್ದೇವೆ. ಅಷ್ಟನ್ನಾದ್ರೂ ಕೂಡ ಜನರ ಕಣ್ಣಿಗೆ ಬೀಳುವಂತ ರೀತಿಯಲ್ಲಿ, ಓದುಗರ ಕಣ್ಣಿಗೆ